ಜಾನು, ಯಾಕಮ್ಮ ನನ್ನ ವೈಫೈ ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ನನ್ನ ಗಂಡನಿಂದ ಸಿಗ್ನಲ್ ಸಿಗ್ತಾ ಇಲ್ಲ, ವೈಫೈ ವೀಕ್ ಆಗ್ತಿದೆ. ಓ ಮತ್ತೆ ಸಿಟ್ಟು ಬೇಡ, ಡೇಟಾಗಿ ಹಿಟ್ಟುಡಿ. ಯಾಕೆ ಲೇಟು? ಇವತ್ತೊಂದು ಅರ್ಧ ಗಂಟೆ ಲೇಟ್ ಆಗಿದೆ ಅಷ್ಟೇ. ಮೊನ್ನೆ ಭಾನುವಾರ ವೀಕೆಂಡ್ ಅಲ್ವಾ, ರಾತ್ರಿ ಒಂದು 12 ಗಂಟೆಗೆ ಬಂದೆ. ಯಾಕೆ ಅಷ್ಟೊತ್ತು ಯಾಕೆ ಬಂದ್ರಿ? ಅಲ್ಲೇ ಕೂಡ ಮಲ್ಕೋಬೇಕಿತ್ತು ಬಾರಲ್ಲೇ. ವೀಕೆಂಡ್ ಅಲ್ವಾ, ನಾನು ಫ್ರೆಂಡ್ಸ್ ಬಿಡ್ಬೇಕಲ್ಲ, ಹೇಳ್ಕೊಂಡೋಗ್ಬಿಟ್ರು. ನಾನು ನಿಮ್ಮ ಹೆಂಡತಿ, ಮನೇಲಿ ಒಬ್ಬಳೇ ಬಿದ್ದು ಸಾಯ್ತಾ ಇರ್ತೀನಿ. ಸ್ವಲ್ಪ ಆದರೂ ನನ್ನ ಬಗ್ಗೆ ಯೋಚನೆ ಇದೆಯಾ ನಿಮಗೆ? ಲೇ, ವಾರ ಪೂರ್ತಿ ನಿನ್ನ ಜೊತೆ ಬಿದ್ದು ಸಾಯ್ತಿರ್ತೀನಲ್ಲ, ಏನೋ ಸಂಡೇ ಸಾಯಂಕಾಲ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತಾ ಇರ್ತೀವಪ್ಪ. ಏನಿರುತ್ತೆ ಫ್ರೆಂಡ್ಸ್ ಹತ್ರ ಗಂಟೆಗಟ್ಟಲೆ ಮಾತಾಡೋದು? ಎಷ್ಟೋ ವಿಷಯಗಳು ಮನೆಯಲ್ಲಿ ಹೇಳ್ಕೊಳಕ್ಕಾಗದಿರೋ ವಿಷಯಗಳನ್ನ ನಮ್ಮ ಹತ್ರ ಬಂದು ಶೇರ್ ಮಾಡ್ಕೊತಾರೆ. ಹೇಳ್ಕೊಂಡ್ರೆ ಏನಾಗುತ್ತೆ? ಏನೋ ನಮ್ಮ ಕೈಲಾಗಿ ಸಜೆಷನ್ ಕೊಡ್ತೀವಿ, ಕಷ್ಟದಲ್ಲಿದ್ದರೆ ಕೈ ಇದ್ದು ಮೇಲೆ ಕೆತ್ತೀವಿ. ಹೌದೌದು, ಅವ್ರು ಕೊಚ್ಚ ಬಿದ್ದಿರ್ತಾರೆ, ನೀವು ಹೋಗಿ ಎಬ್ರಿಸ್ಬಿಟ್ಟು ಸ್ನಾನ ಮಾಡಿಸಿ. ಹಾಗೆ ಮೊನ್ನೆ ನನ್ನ ಫ್ರೆಂಡ್ ಗೋಪಿ ಯಾವುದೋ ಸುಂದರಿಗೆ ಲೈನ್ ಹೊಡಿತಿದ್ದ, ಹೆಂಡತಿ ಹತ್ರ ಸಿಗಾಕೋಬಿಟ್ಟ. ಮನೆಯಲ್ಲಿ ಗಲಾಟೆ, ಬರೀ ಇಂಥ ದರಿದ್ರ ಕೆಲಸಗಳೇ. ಆಮೇಲೆ ಇನ್ನೇನು, ಅವನಿಗೆ ಬುದ್ಧಿ ಹೇಳಿ ಅವನ ಫೋನಲ್ಲಿ ಅವ್ಳಿಗೆ ನಂಬರ್ ಡಿಲೀಟ್ ಮಾಡಿಸಿದ್ವಿ. ಅವಳ ನಂಬರ್ ಮಾತ್ರ ಡಿಲೀಟ್ ಮಾಡಿಸಿದ್ರಿ, ಅವ್ಳು ಸವಾಸ ಬಿಡಿಸಿಲ್ಲ ಅಲ್ವಾ? ಎಷ್ಟೇ ಆದರೂ ಫ್ರೆಂಡ್ಸ್ ಬಿಟ್ಕೊಡಕ್ಕಾಗತ್ತಾ? ಹೌದು, ನೀವು ಗೋಪಿ ಸಹಾಯ ಮಾಡ್ದಂಗೆ ಗೋಪಿ ನಿಮಗೆ ಏನಾದ್ರು ಸಹಾಯ ಮಾಡಿದನಾ? ಯಾವ್ದಾದ್ರು ನಂಬರ್ ಡಿಲೀಟ್ ಮಾಡಿಸಿದನಾ? ಜಾನು, ನೋಡು ನನ್ನ ಮೇಲೆ ನಾನು ಅನುಮಾನ ಪಡ್ತಿದ್ದೆ ನೋಡು. ಹಳೆ ಫ್ರೆಂಡ್ಸ್ ಜೊತೆ ಹೋಗ್ಬೇಡಿ ಅಂತ ಬಡ್ಕೊಂಡು ಸಾಯ್ತಾ ಇರ್ತೀನಿ, ಆದರೂ ಅವ್ರ ಜೊತೆ ಹೋಗಿ ತಿರುಗಾಡೋದು. ಅದು ಎಂಥ ಪ್ಲೇಸ್ಗಳು, ರೆಸಾರ್ಟ್ಗಳು, ಹಿಲ್ ಸ್ಟೇಷನ್ಸ್ಗಳು. ಫ್ರೆಂಡ್ಸ್ ಕರ್ಕೊಂಡು ಹೋಗೋದೇ ಅಂಥ ಜಾಗ ಕಣೆ. ಇನ್ನೇನು ಮಂತ್ರಾಲಯ, ತಿರುಪತಿ, ಅಟ್ಟಿಲಕ್ಕಮ್ಮ ದೇವಸ್ಥಾನ ಹೋಗಿ ಕರ್ಕೊಂಡು ಹೋಗ್ತಾರ? ಮನೇಲಿ ಹೆಂಡತಿ ಒಬ್ಬಳೇ ಬಿದ್ದು ಸಾಯ್ತಾ ಇರ್ತಾರೆ ಅಂತ ಜ್ಞಾನ ಬಿಡವ ನಿಮಗೆ? ವರ್ಷ ಪೂರ್ತಿ ನಿನ್ನ ಜೊತೆ ಬಿದ್ದು ಸಾಯ್ತಿರ್ತೀನಲ್ಲೇ, ಏನೋ ಒಂದಿನ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀವಪ್ಪ. ಮದುವೆ ಆದಮೇಲೆ ನೀವು ನಿಮ್ಮ ಫ್ರೆಂಡ್ಸ್ನ ಬಿಡ್ತೀರಾ ಅಂದ್ಕೊಂಡಿದ್ದೆ. ಎಲ್ಲಾದರೂ ಉಂಟಾ? ಕೋಡ್ ಬಂತು ಅಂತ ಕಿವಿ ಕತ್ತರಿಸ್ಕೊಳಕ್ಕಾಗುತ್ತೇನೆ? ನಿನ್ನ ಮದುವೆ ಕರ್ಕೊಂಡು ಬಂದಿರೋದು 6 ತಿಂಗಳಿಂದ ಅಷ್ಟೇ. ಅದು ನನ್ನ ಚಡ್ಡಿ ದೋಸ್ತುಗಳು ನನ್ನ ಚಡ್ಡಿ ಹಾಕಾಗಿತ್ತ ಮುಂಚೆ ಇದ್ದಾರೆ. ಹೌದೌದು, ನಿಮ್ಮ ಅಮ್ಮನ ಹೋಟೆಲಿದ್ದಾಗೂ ಬಂದಿದ್ರು ಅಲ್ವಾ ಫ್ರೆಂಡ್ಸ್ಗಳು? ಹೌದು, ಅದನ್ನೆಲ್ಲ ಮರೆಯೋಕ್ಕಾಗುತ್ತಾ? ಎಂತೆಂಥ ಟೈಮಲ್ಲಿ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಗೊತ್ತಾ? ನೋಡಿ, ನಾವು ಮನೇಲಿ ಕಾಯ್ತಾ ಇದ್ರು ನೀವು ನಿಮ್ಮ ಫ್ರೆಂಡ್ಸ್ಗೆ ಮಹತ್ವ ಕೊಡೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಈ ಸೌತಿ ಮತ್ಸರ ಬೇಡ ಕಣೆ. ಹೌದು, ನನಗಿದೆ. ಯಾಕೆಂದರೆ ಅವ್ರು ನನ್ನ ಪ್ರೀತಿ ಕಸಿತಾ ಇದ್ದಾರೆ. ಹೆಂಗೆ ಕಸಿತಾ ಇದ್ದಾರೆ? ಸಂಜೆ ಹೊತ್ತು ಮನೇಲಿ ಇರ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ಅವ್ರು ಇಲ್ಲ ಅಂದಿದ್ರೆ ನನ್ನ ಜೊತೆ ಮನೇಲೇ ಇರ್ತಾ ಇದ್ರಿ. ಓಹೋ, ಇದನ್ನೆಲ್ಲ ನಿಲ್ಸಕ್ಕಾಗಲ್ವಾ? ಇನ್ನೊಂದು ತಿಂಗಳು ವೆಯ್ಟ್ ಮಾಡು. ಆಮೇಲೆ ಏನಾಗುತ್ತೆ? ನಮ್ಮ ಫ್ರೆಂಡು ಮೋಹನ ಮತ್ತು ಸುರೇಶ್ ಇದ್ರಲ್ಲ, ಅವರಿಬ್ಬರಿಗೂ ಮದುವೆ ಆಗ್ಬಿಟ್ರೆ ನಿಮಗೆ ಅವಾಗ ಅವ್ರ ಕಾಟ ತಪ್ಪುತ್ತೇನೋ? ಇಲ್ಲ, ಅವಾಗ ಅವ್ರಿಗೂ ಫ್ಯಾಮಿಲಿ ಬರುತ್ತೆ, ನಮಗೂ ಫ್ಯಾಮಿಲಿ ಇದೆ. ನಾವು 3 ಜನ ಫ್ಯಾಮಿಲಿ ಸೇರಿಕೊಂಡು ಆಗ ಔಟಿಂಗ್ ಹೋಗ್ಬೋದು, ಸಿನಿಮಾಗೆ ಹೋಗ್ಬೋದು, ಮಾಲ್ಗೂ ಹೋಗ್ಬೋದು. ಹಬ್ಬ, ಸ್ವಲ್ಪ ಸಮಾಧಾನ ಆಯಿತು. ಯಾವಾಗ ಅವ್ರ ಮದುವೆ? ಇನ್ನೊಂದು 3 ತಿಂಗಳು ಆಗುತ್ತೆ. ಯಾವ ಸ್ಟೇಜಲ್ಲಿದೆ? ಈಗ ಹೆಣ್ಣು ಹುಡುಕ್ತಾ ಇದ್ದಾರೆ. ನಿಮ್ಮ ಟ್ರೆಂಡಿಂಗ್ ಸೂಪರ್ ಸ್ಟಾರ್